ಡಿಸಿ ಗಂಗಾಧರ್ ಗೌಡ ಮಾದನಾಯಕನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆ. ಬೆಂಗಳೂರು ಉತ್ತರ ತಾಲೂಕು ಮಾದನಾಯಕನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಡಿಸಿ ಗಂಗಾಧರ್ ಗೌಡ ಅವರನ್ನು ಮತ್ತು ಉಪಾಧ್ಯಕ್ಷರಾಗಿ ಕೆ ಕೆಂಪಮ್ಮ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಶುಕ್ರವಾರ ನಡೆದ ಅಧ್ಯಕ್ಷ ಚುನಾವಣೆಯಲ್ಲಿ ಡಿಸಿ ಗಂಗಾಧರ್ ಗೌಡ ಅವರನ್ನು ಅಭ್ಯರ್ಥಿಯಾಗಿ ಬಹುಮತಗಳಿಂದ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆ ಕೃಷ್ಣಪ್ಪ ಅವರು ಆಗಮಿಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದ್ರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷರಾದ ಡಿಸಿ ಗಂಗಾಧರ್ ಗೌಡ ಅವರು, ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ವಿಶ್ವಾಸಕ್ಕೆ ತೆಗೆದುಕೊಂಡು ಬಡವರಿಗೆ ಅನುಕೂಲವಾಗುವಂತೆ ಕಾರ್ಯಕ್ರಮಗಳನ್ನು ರೂಪಿಸಿ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕೆ ಕೃಷ್ಣಪ್ಪ, ನೂತನ ಅಧ್ಯಕ್ಷರಾದ ಡಿಸಿ ಗಂಗಾಧರ ಗೌಡ, ಉಪಾಧ್ಯಕ್ಷರಾದ ಕೆ ಕೆಂಪಮ್ಮ ಮತ್ತು ಸಂಘದ ನೂತನ ನಿರ್ದೇಶಕರುಗಳು ಹಾಗೂ ಅವರ ಅಭಿಮಾನಿಗಳು, ಮುಖಂಡರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, NKS TV4 ಬೆಂಗಳೂರು. ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲ ಏನಾದರೂ ಗೊತ್ತಿದ್ರೆ ಅವ್ರ ಕಡೆಯಿಂದಲೇ ನಾವು ಕೇಳ್ಕೊಂಡು ಮಾಡಬೇಕು. ಅಧ್ಯಕ್ಷ ಮೇಲೆ ನಾವು ಮಾಡಬೇಕು, ಒಳ್ಳೇದು ಮಾಡಬೇಕು. ನಮ್ಮ ಹಿರಿಯರೆಲ್ಲ ಕಟ್ಟು ಬೆಳೆಸಿರತಕ್ಕಂಥ ಒಂದು ರೈತರದ ಒಂದು ಸಂಸ್ಥೆ, ಹೆಸರು ಹೇಳ್ದಂಗೆ ಸಹಕಾರ ಸಂಸ್ಥೆ. ಅದು ಎಲ್ಲರ ಸಹಕಾರದಿಂದ ನನ್ನನ್ನು ಇವತ್ತು ಎಲ್ಲರೂ ಒಂದು ಬಹುಮತದಿಂದ ಅಥವಾ ಒಮ್ಮತವಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ರೈತರಿಗೆ ನನ್ನ ಒಂದು ಕಿಂಚಿತ್ತು ಒಂದು ಸ್ವಲ್ಪ ಇದರಲಾರ್ದಂಗೆ ನಾನು ನನ್ನ ಸೇವೆಯನ್ನು ಮಾಡಿಕೊಂಡು ಎಲ್ಲರದ್ದು ಏನು ಹಿರಿಯರು ಎಲ್ಲರ ಮಾರ್ಗದರ್ಶನದಲ್ಲಿ ವೆಂಕಟಪ್ಪಣ್ಣವರು, ನಮ್ಮ ಮೂರ್ತಣ್ಣವರು, ಹನುಮಂತಣ್ಣವರು ಮತ್ತು ನಮ್ಮ ತಿಮ್ಮಪ್ಪಣ್ಣವರು, ನಮ್ಮ ಎಲ್ಲರದ್ದು ಸಹಕಾರದಿಂದ ನನಗೆ ಇವತ್ತು ಈ ಒಂದು ಗಾಡಿ ಸಿಕ್ಕಿದೆ. ಇದನ್ನು ನಾನು ಒಂದು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೀನಿ. ಒಂದು ಬಡವರ್ಗಕ್ಕೆ ಒಳ್ಳೆಯದಾಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಮುಂದಿನ ಯೋಜನೆ ಅಂತೇನಿಲ್ಲ, ಸಹಕಾರ ಅಂತಂದರೆ ನಿಮ್ಗೆ ಗೊತ್ತಿರಬೇಕು. ಅದನ್ನು ನಿಷ್ಕಲ್ಮಶವಾಗಿ ನಡೆಸ್ಕೊಂಡು ಹೋಗಬೇಕು. ಆವಾಗ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗುತ್ತೆ ನಮ್ಮ ಬ್ಯಾಂಕ್ ಅಂತ ಅಂದ್ಕೊಂಡಿವಿ. ಅದಕ್ಕೆ ಎಲ್ಲರೂ ಸೇರಿ ಎಲ್ಲರ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಕಡೆದಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ರೆ ಎಲ್ರಿಗೂ ನಾನು ತುಂಬ ಹೃದಯದಿಂದ ಅವ್ರಿಗೆ ಆಭಾರಿಯಾಗಿದ್ದೀನಿ. ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.